ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಕಾರ್ತಿಕ್ ಹಾಗೂ ನಮ್ಮ ಐಶುಗೆ. ಚರಣ್ ರಾಜ್ ಸರ್ ಅವರ ಮ್ಯೂಸಿಕ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿ ಇರುವಂತಹ ಹಾಡು. ಅಂಡ್ ಆ ಹಾಡನ್ನ ಹಾಡಿದವ್ರು ಯಾರು? ಆ ಮಳೆ ಹಾಡು ಹಾಡಿದವರು ನಮ್ಮ ಸರಿಗಮಪ ಹುಡುಗಿ ಐಶ್ವರ್ಯ ರಂಗರಾಜನ್. ಸರಿಗಮಪ ಸೀಸನ್ 11 ಅಲ್ಲಿ ಬಂದಂಥ ಈ ಪ್ರತಿಭೆ ಇವತ್ತು ಟಾಪ್ ಹಿಟ್ ಸೂಪರ್ ಡೂಪರ್ ಸಾಂಗ್ಗಳನ್ನ ಹಾಡ್ತಾ ಇರೋಂಥ ಪ್ಲೇ ಬ್ಯಾಕ್ ಸಿಂಗರ್ ಅಂತ ಹೇಳಿದ್ರೆ ನಮಗೆ ಬಹಳ ಬಹಳ ಹೆಮ್ಮೆ ಆಗುತ್ತೆ. ಅಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ತಾನು ಬೆಳೆದು ಬಂದಂಥ ವೇದಿಕೆಯನ್ನು ಮರಿಬಾರ್ದು ಅಂತ ಹೇಳಿ ಮತ್ತಷ್ಟೇ ಪ್ರೀತಿಯಿಂದ ಬಂದಿದ್ದಾರೆ. ನನ್ನ ಕಡೆಯಿಂದ ನಮ್ಮ ಐಶುಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಸರ್, ಕವಿ ಕಾರ್ತಿಕ್ ಹಾಗೂ ಐಶ್ವರ್ಯ ಅವರ ಪರ್ಫಾರ್ಮೆನ್ಸ್. ಐಶ್ವರ್ಯ ಹಾಗೂ ಕಾರ್ತಿಕ್, ವಾಟ್ ಅ ಪರ್ಫಾರ್ಮೆನ್ಸ್ ಗೈಸ್, ವಾಟ್ ಅ ಪರ್ಫಾರ್ಮೆನ್ಸ್. ನಮ್ಮೆಲ್ರಿಗೂ ಬಹಳ ಹೆಮ್ಮೆ ಅಂದ್ರೆ ನಮ್ಮ ಐಶ್ವರ್ಯ ರಂಗರಾಜನ್. ನಾವು ಎಷ್ಟು ವರ್ಷ ಆಯ್ತು ನಿನ್ನ ಈ ಒಂದು 7-8 ವರ್ಷ ಆಗಿರ್ಬೇಕಲ್ಲ? 2016 ಸೀಸನ್ 11 ಸರ್. ಅಪ್ಪಾ, ಸೀಸನ್ 11. ವಾವ್. ಅಂಡ್ ನೀನು ಬೆಳೆದು ಬಂದಿರುವಂತಹ ಹಾದಿಯನ್ನು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಐಶ್ವರ್ಯ. ವೆರಿ ಪ್ರೌಡ್ ಆಫ್ ಯು ಐಶ್ವರ್ಯ. ಇದೇ ರೀತಿ ಬೆಳೀತಾ ಇರು. ಏನಂದ್ರೆ ಮೇಡಮ್, ರಿಯಾಲಿಟಿ ಇಸ್ ಇನ್ ಟುಡೇಸ್ ಟೈಮ್ ಒಂದು ಹಿಟ್ ಹಾಡನ್ನ ಪಡೆದು ಇನ್ನೊಂದು ಹಿಟ್ ಹಾಡನ್ನ ಪಡೆಯೋದು, ಯು ಹ್ಯಾವ್ ಟು ಬಿ ವೆರಿ ಡೆಡಿಕೇಟೆಡ್ ಅಂಡ್ ಲಕ್ಕಿ. ಸೊ ಆ ವಿಷಯದಲ್ಲಿ ಐಶ್ವರ್ಯ ಇಸ್ ರಿಯಲಿ ಡೂಯಿಂಗ್ ವೆಲ್. ಅಂಡ್ ಕಾರ್ತಿಕ್, ಇವತ್ತು ನನಗೆ ಫಸ್ಟ್ ಟೈಮು ನೀನು ಕಂಡೆಪ್ಪ. ಐ ಸಾ ಅ ವೆರಿ ಸಿಗ್ನೇಚರ್ ಕಾರ್ತಿಕ್ ಟುಡೇ. ಇದ್ರೆ ಅವನು ನೀನು ಸಂಜೀತ್ ಹೆಗ್ಡೆನೂ ಅಲ್ಲ, ಇನ್ನೊಬ್ರು ಅಲ್ಲ, ನೀನಾಗಿ ಹೊರಗೆ ಬಂದೆ. ಒಂದು ಇಂಡಿವಿಜುವಾಲಿಟಿ ಹೊರಗೆ ಬಂತು. ಅಂಡ್ ಐ ರಿಯಲಿ ಫೀಲ್ ಇನ್ ಟುಡೇಸ್ ಟೈಮ್ ಯು ಹ್ಯಾವ್ ಟು ಕಮ್ ಅಪ್ ವಿತ್ ಯುವರ್ ಸ್ಟೈಲ್ ಆಫ್ ಸಿಂಗಿಂಗ್. ಬಹಳ ಚೆನ್ನಾಗಿ ಹಾಡಿದೆ. ಅಂಡ್ to be very honest, I'm sure Aishwarya will also agree, you sang like a pro. Yes, of course sir. What do you think about Karthik, Aishwarya? ಸರ್, ಆಕ್ಚುಲಿ ಕಾರ್ತಿಕ್ ನಾನು ವಿ ಗೋ ವೇ ಬ್ಯಾಕ್ ಸರ್. ನಾವು ಸೀಸನ್ 6 ಅಲ್ಲಿ ನಾವಿಬ್ರು ಚಿಕ್ಕವರಿದ್ದಾಗ ಒಂದೇ ಸೀಸನ್ ಅಲ್ಲಿ ಹಾಡಿದ್ವಿ. ಸೊ ಹೌದು, ಲಿಟಲ್ ಚಾಂಪ್ಸ್ ಸರ್. ಫಸ್ಟ್ ಟೈಮ್ ನನಗೆ ಚಾನಲ್ ಅವರು ಐಶ್ವರ್ಯ ಜೊತೆ ಹಾಡ್ಬೇಕಂತ ಅಂದಾಗ ನಾನು ಅವಳಿಗೆ ಮೆಸೇಜ್ ಮಾಡಿದೆ, ನೀವು ರಿಹರ್ಸಲ್ಸಿಗೆ ಬರ್ತೀರಾ ಅಂತ ಅಂದೆ. ಕರೆಕ್ಟ್ ಆಗಿ ಹೇಳಿ, ಹೆಂಗ್ ಮಾಡಿದೆ? ಬರ್ತೀರಾ ಅಂತ ಕೇಳಿದೆ. ಹಂಗೆ ಏನಕ್ಕೆ ಅಂತಂದ್ರೆ ಅವಾಗ ತುಂಬಾ ಚಿಕ್ಕ ವಯಸ್ಸಲ್ಲಿ ಪರಿಚಯ ಆಯ್ತಾ. ಇವಾಗ ಶಿ ಇಸ್ ಅ ಟಾಪ್ ಸ್ಟಾರ್ ಅವಳು. ಸೊ ಅದಕ್ಕೆ ನಾನು ಬರ್ತೀರಾ ರಿಹರ್ಸಲ್ಸಿಗೆ ಅಂದೆ. ಸೊ ಅವಳು ಯಾಕೋ ಇಷ್ಟೆಲ್ಲ ಮರ್ಯಾದೆ ಕೊಡ್ತೀನಿ. ಚೈಲ್ಡ್ಹುಡ್ ಫ್ರೆಂಡ್ಸ್. ಅದಕ್ಕೆ ನಾನು ಆಸ್ ಎ ಫ್ಯಾನ್ ಆಗಿ ಅವಳ ಜೊತೆ ಹಾಡ್ಬೇಕಾದ ಎಕ್ಸೈಟ್ ಆಗಿ, ಆಸ್ ಎ ಫ್ರೆಂಡ್ ಆಗಿ ನನಗೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿ. ಅದೊಂದು ಕಲ್ಚರ್ ಮೇಡಮ್, ಅದೊಂದು ಕಲ್ಚರ್. ಐ ರಿಯಲಿ ಅಪ್ರಿಷಿಯೇಟೆಡ್ ಕಾರ್ತಿಕ್. ಏನೇ ಬಾಲ್ಯದ ಪರಿಚಯ ಇದ್ರು, ಟುಡೇ ಐ ಸಿ ಹರ್ ಆಸ್ ಒನ್ ಟಾಪ್ ಸಿಂಗರ್. ಬರ್ತೀರಾ ಅಂತ ಒಂದು ಗೌರವ ಕೊಡೋದಿದೆಯಲ್ಲ, ಅದೊಂದು ಕಲ್ಚರ್. ಅದು ಎಷ್ಟೋ ಜನ ನಮಗ ಆವಾಗಿನ ಬರ್ತೀಯಾನೆ ಅಂತ ಕಳಿಸ್ಬೋದು. ಬಟ್ ಇಟ್ಸ್ ಅ ಕಲ್ಚರ್. It's a culture and I really appreciate that. Very good, Karthik. Thank you sir. And all the very best. ಒಂದಿನ ನಾವು ನಿಮ್ಮ ಮೆಸೇಜ್ ಮಾಡ್ತೀವಿ, ಕಾರ್ತಿಕ್ ಅವರೇ ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ ರಿಹರ್ಸಲ್ಗೆ ಅಂತ. ವೆರಿ ಗುಡ್ ಸರ್. And I'm very confident you'll do extremely well, Karthik. Thank you sir. Thank you Aishwarya. ಥ್ಯಾಂಕ್ ಯು ಸೊ ಮಚ್. ಐ ಆಮ್ ಸೋ ಹ್ಯಾಪಿ ಐಶ್ವರ್ಯ ಈ ಸಾಂಗ್ ಹಾಡಿದ್ರು ಅಂತ. ಐಶ್ವರ್ಯದ ಸ್ಪೆಷಾಲಿಟಿ ಏನಂದ್ರೆ ಶಿ ಇಸ್ ದ ಮೋಸ್ಟ್ ವರ್ಸಟೈಲ್ ಸಿಂಗರ್. ಅವ್ರನ್ನ ನೀವು ಯಾವ ಹಾಡಲ್ಲಿ ಬೇಕಾದ್ರೂ ಬ್ಲೆಂಡ್ ಮಾಡಿ. ಶಿ ಕ್ಯಾನ್ ಸಿಂಗ್ ಅ ಕ್ಲಾಸಿಕಲ್, ಶಿ ಕ್ಯಾನ್ ಸಿಂಗ್ ಅ ಜಾಸ್ ನಂಬರ್, ಶಿ ಕ್ಯಾನ್ ಸಿಂಗ್ ಅ ಫ್ಯೂಷನ್. ಒಂದು ಟಪಾಂಗುಚಿ ಹಾಡು ಕೊಟ್ರೆ ಟಪಾಂಗುಚಿ ಶಿ ಕ್ಯಾನ್ ಸಿಂಗ್. ಏನಾದ್ರೂ ಕೇಳಿ ಸ್ಟುಡಿಯೋದಲ್ಲಿ ಸ್ವಲ್ಪ ವಾಯ್ಸ್ ಚೇಂಜ್ ಮಾಡಿ ಶಿ ವಿಲ್ ಸಿಂಗ್ ಓಪ್ರಾ. ನಂದು ಗೋಸ್ಟ್ ಅಲ್ಲಿ ಒಂದು ಇಂಗ್ಲಿಷ್ ಬೇಕು ಅಂದ ತಕ್ಷಣ ಶಿ ಸಂಗ್ ಇಟ್ ಇಂಗ್ಲಿಷ್. ವಾಟ್ ಎವರ್ ಯು ಮೆನ್ಷನ್ ಶಿ ವಿಲ್ ಸಿಂಗ್. ವೆರಿ ಪ್ರೌಡ್ ಆಫ್ ಯು ಐಶ್ವರ್ಯ. ಕೀಪ್ ರಾಕಿಂಗ್. ಒಳ್ಳೇದಾಗಲಿ ನಿಮಗೆ. ಅಂಡ್ ಕಾರ್ತಿಕ್, ಏನು ಕಾರ್ತಿಕ್ ಇವತ್ತೊಂದು ವಿಶ್ವರೂಪ ತೋರಿಸಿದ್ರೆ ನೀವು ಏನೇನು ಹಾಡಬಲ್ರಿ ನೀವು ಅನ್ನೋದನ್ನೆಲ್ಲ ಇವತ್ತು ತೆಗೆದು ಬಿಟ್ಬಿಟ್ರಿ ಈ ಹಾಡಿಂದ ಹೊರಗಡೆ. ಇದು ಕಾರ್ತಿಕ್, ಈ ಪವರ್ ಬೇಕಿತ್ತು. ದಿಸ್ ಇಸ್ ವಾಟ್. ಇದು ಬಂದು ಸ್ಟ್ರೇಟ್ ಎದೆಗೆ ನಾಟ್ತು. ನೀವು ಆ ರೇಂಜ್ ತೊಗೊಂಡಿದ ತಕ್ಷಣ ಇಲ್ಲೆಲ್ಲ ಕ್ಲಾಪ್ಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಮೇಡಮ್ ಸೂಪರ್ ವರ್ಕ್ ಮೇಡಮ್. ತುಂಬ ದೊಡ್ಡ ಚೇಂಜ್. ಇದನ್ನು ಹಿಡ್ಕೊಬೇಕು ಇನ್ಮೇಲೆ ಕಾರ್ತಿಕ್. ನೀವು ಇದನ್ನು ಕೂಡ ಹಾಡ್ಬೋದು ಅನ್ನೋದು ಮತ್ತೆ ಪ್ರೂವ್ ಮಾಡಿದ್ರೆ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು. ನಿಮ್ಮದೇ ಸ್ಟೈಲಲ್ಲಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನಿಯಾಜಿ. ಗುರುಗಳೇ, they were singing regular songs, but ನೀನು ನಿಂದೆ ಹಾಡಿದ್ದು that has taken the whole episode to another level. Proud of you, Aish. Karthik, I think for the first time you were very comfortable anta ansto in your singing this particular song, and beautiful. Olle composition, so good to hear. Totally so good to hear. The entire presentation is very good. Keep it up. Thank you. ಐಶು ಹಾಗೂ ಕಾರ್ತಿಕ್ ಅವರ ಪರ್ಫಾರ್ಮೆನ್ಸ್ ಆಗಿದೆ. ವೈಟ್ ಪರ್ಫಾರ್ಮೆನ್ಸ್.
ಅವರು ವಿಶ್ವಕ್ಕೆ ಫೇಮಸ್ ಇಲ್ಲ, ನಾವು ಬರೀ ವಿಶ್ವೇಶ್ವರಯ್ಯ ಲೇಔಟ್ವರೆಗೂ ಮಾತ್ರ ಫೇಮಸ್. ಮ್ಯೂಸಿಷಿಯನ್ಸ್ ಸಾರಿ, ಜಸ್ಟ್ ಲೀವ್ ಇಟ್. ಕಂಟೆಸ್ಟೆಂಟ್ಸ್ ಯಾರೋ ನೀವೆಲ್ಲ? ಓಕೆ, ವಿಶ್ವಕ್ಕೆ ಫೇಮಸ್ಸು, ವಿಶ್ವವಿಖ್ಯಾತ BP ಸರ್. ಬಾಳು ಬೆಳಗುಂದಿ ಹಾಗೂ ಶಿವಾನಿ, ಎಂಥ ಒಂದು ಟ್ರೀಟ್ ಇವತ್ತು, ಟ್ರೀಟ್. ಥ್ಯಾಂಕ್ ಯು ಸರ್. ಬೆಳಗುಂದಿ ಇವತ್ತು ಬಹಳ ಕಂಫರ್ಟಬಲ್ ಆಗಿ ಹಾಡ್ತಾ ಇದ್ದೀರಿ. ಮಧ್ಯದಲ್ಲಿ ಒಂದು 2-3 ವಾರ ಯಾಕೋ ನಮ್ಮ ಹುಡುಗ ಒಂಥರ ಧೈರ್ಯ ಕುಗ್ಗಿದ್ಯಲ್ಲ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಫುಲ್ ನೀನು ನಮ್ಮ ಒರಿಜಿನಲ್ ಬಾಳು ಬೆಳಗುಂದಿ ಈಸ್ ಬ್ಯಾಕ್ ಟು ಸರೆಗಮಪ. ಥ್ಯಾಂಕ್ ಯು ಸರ್. ಏನಾಗ್ತಾ ಇದೆ ಶಿವಾನಿ ಲೈಫಲ್ಲಿ? ಒಂದು ಅಫ್ಕೋರ್ಸ್ ಅರ್ಜುನ್ ಸರ್ ಒಂದು ಸೂಪರ್ ಡೂಪರ್ ಹಿಟ್ ಹಾಡಿದೆ, ಅದಾದ್ಮೇಲೆ ಏನಾಗ್ತಾ ಇದೆ ಲೈಫಲ್ಲಿ? ಇವಾಗ 15 ಮೂವೀಸಿಗೆ ಸಾಂಗ್ಸ್ ಹಾಡಿದ್ದೀನಿ, ಎಲ್ಲ ಇನ್ನು ರಿಲೀಸ್ ಆಗಬೇಕು. 15 ಸಿನಿಮಾಗಳಿಗೆ ಹಾಡಿದ್ಯಾ? ಹೌದು ಸರ್. So proud of you, so proud of you. ಥ್ಯಾಂಕ್ ಯು ಸರ್. ಅಂಡ್ ಉಪಾಧ್ಯಕ್ಷರಲ್ಲೂ ಹಾಡಿದ್ದಾರೆ ಅಲ್ವಾ ಅರ್ಜುನ್ ಜನ್ಯ ಸರ್ ಅವರು? ಒಂದ್ 2 ಲೈನ್ ಹಾಡಮ್ಮ. ಅದು ನಾನು ಮತ್ತೆ ಚಿಕ್ಕಣ್ಣ ಸರ್ ಸೇರಿ ಹಾಡಿರೋ ಡ್ಯೂಯೆಟ್ ಸಾಂಗ್ ಅದು. ಹತ್ರಿ ನಮ್ದು ಸೂಪರ್ ಸ್ಕೂಟರ್, ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್, ಗೊತ್ತು ನಮ್ಗೆ ನಿಮ್ಮ ಮ್ಯಾಟರ್, ಹಚ್ಚಲೇ ಬ್ಯಾಡ್ರಿ ನೀವು ಬಟರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು BP ಸರ್. ಜನ್ಯಾಜಿ. ಶಿವಾನಿ ಏನವ್ವ, ಹೆಂಗಿದೆ ತಾಯಿ? ಚೆನ್ನಾಗಿದ್ದೀನಿ ಸರ್. ಏನಮ್ಮ, ಎಲ್ಲಿ ನೋಡಿದ್ರು ನಿಂದೆ ಶೋಸು, ಒಂಥರ ಲೇಡಿ ರಾಕ್ ಸ್ಟಾರ್ ಶಿವಾನಿ ಕರ್ನಾಟಕಕ್ಕೆ. ತುಂಬ ಪವರ್ಫುಲ್ ವಾಯ್ಸ್, ಈ ಥರ ಪವರ್ಫುಲ್ ಸಾಂಗ್ಸ್ನೆಲ್ಲ ತುಂಬ ಈಸಿಯಾಗಿ ಹಾಡ್ಬಿಡ್ತಾಳೆ ಮಗು. ತುಂಬ ಚೆನ್ನಾಗಿ ಹಾಡ್ಬೇಕಂದ, ವೆರಿ ನೈಸ್. ನೀನು ಎಲ್ಲ ಹೊಸದಾಗಿ ಹಾಡಿರೋ ಹಾಡುಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಲಿ, ನಿಂದೇ ಕಾನ್ಸರ್ಟ್ಗಳು ಕರ್ನಾಟಕದಲ್ಲಿ ನಡೀಲಿ, ಚೆನ್ನಾಗಿ ಒಳ್ಳೆಯದಾಗಲಿ. ಬಾಳೋರೆ ಹೇಗಿದ್ದೀರಾ? ಸರ್ ಆರಾಮದೇ ಸರ್. ಒಂದು ಈ ಉಗಾದಿಗೆ ಖುಷಿಯಾದ ವಿಚಾರ ಏನಂತಂದ್ರೆ, ಇನ್ನು 2 ದಿನದಲ್ಲಿ ಬ್ರಾಟ್ ಅನ್ನೋ ಒಂದು ಸಿನಿಮಾ, ಶಶಾಂಕ್ ಅವರ ನಿರ್ದೇಶನ, ಡಾರ್ಲಿಂಗ್ ಕೃಷ್ಣ ಅವರು ನಟನೆ ಮಾಡ್ತಿರೋಂಥ ಒಂದು ಸಿನಿಮಾದಲ್ಲಿ ಬಾಳು ಅವರು ಅವರೇ ಸಾಹಿತ್ಯ ಬರೆದು ಒಂದು ಸಾಂಗ್ ಹಾಡ್ತಾ ಇದ್ದಾರೆ. ಇನ್ನು 2 ಡೇಸಲ್ಲಿ ಆ ಹಾಡನ್ನು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಲಿರಿಕ್ಸ್ ಕೂಡ. ಆಲ್ ದಿ ಬೆಸ್ಟ್ ಬಾಳವರೇ. ನಿಮಗೆ ಈ ಯುಗಾದಿ ಈ ವರ್ಷದಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಬೇರೆ ಲೆವೆಲಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತ ದೇವರಲ್ಲಿ ಕೇಳ್ಕೊಂಡೆ. ಒಳ್ಳೆದ ಒಂದು ನಂಬಿಕೆ ಐತೆ ಸರ್. ನೀವು ಕೊಟ್ಟಿರುವಂಥ ಒಂದು ಅವಕಾಶ ನನಗೆ ಹೊಸ ನನ್ನ ಲೈಫ್ನ ತಂದು ಕೊಡುತ್ತೆ ಅನ್ನೋ ಒಂದು ಭಾಳ ಅಂದ್ರೆ ಭಾಳ ನಂಬಿಕೆ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದು. ಎಲ್ಲರನ್ನೂ ಒಂದೇ ರೀತಿ ಕಾಣುವಂಥ ನಾನು ಫಸ್ಟ್ ನೋಡಿದ ಮ್ಯೂಸಿಕ್ ಡೈರೆಕ್ಟರು ಅಂದರು ನನಗೆ ಭಾಳ ಇಷ್ಟ ಅರ್ಜುನ್ ಜನ್ಯ ಸರ್ ಅಂತ. ಈಗ ಗುರುಗಳೇ, ಇಲ್ಲಿ ಇಬ್ರದ್ದು ಪರ್ಫಾರ್ಮೆನ್ಸ್ ನೋಡಿದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ? ಒಂದು ಪೈಸಾ ವಸೂಲ್ ಪರ್ಫಾರ್ಮೆನ್ಸ್ ತರ ಇತ್ತು. ವೆರಿ ಎನರ್ಜೆಟಿಕ್. ಇಬ್ರು ತುಂಬಾ ಚೆನ್ನಾಗಿ ನಿಮ್ದೇ ರೀತಿಯಲ್ಲಿ ಆ ಡಾನ್ಸ್ ಮೂಮೆಂಟ್ಸು ಮತ್ತೆ ಬ್ರೈಟ್ ಆಗಿ ತುಂಬಾ ಲವಲವಿಕೆಯಿಂದ ಪರ್ಫಾರ್ಮ್ ಮಾಡ್ರಿ. ಕೀಪ್ ಇಟ್ ಅಪ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗುರುಗಳೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.